ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್. ಇಂದಿನ ಮೊದಲ ಪ್ರಶ್ನೆ, ಯಾವ ಆಹಾರವನ್ನು ಅತಿಯಾಗಿ ಸೇವಿಸಿದರೆ ಚರ್ಮದ ಕ್ಯಾನ್ಸರ್ ಉಂಟಾಗುತ್ತದೆ? ನಿಮ್ಮ ಆಯ್ಕೆಗಳು ಮೀನು, ಮಾಂಸ, ಮೊಟ್ಟೆ, ಹಾಲು. ಸರಿಯಾದ ಉತ್ತರ ಆಪ್ಷನ್ ಎ ಮೀನು. ಎರಡನೆಯ ಪ್ರಶ್ನೆ, ಹೆಚ್ಚು ಟೊಮ್ಯಾಟೊ ಸಾಸ್ ತಿನ್ನುವುದರಿಂದ ದೇಹದ ಯಾವ ಭಾಗಕ್ಕೆ ಹಾನಿಯಾಗುತ್ತದೆ? ನಿಮ್ಮ ಆಯ್ಕೆಗಳು ಹೊಟ್ಟೆ, ಮೂತ್ರಪಿಂಡ, ಶ್ವಾಸಕೋಶ, ಹೃದಯ. ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡ. ಮೂರನೆಯ ಪ್ರಶ್ನೆ, ನೆಗಡಿ ಮತ್ತು ಕೆಮ್ಮು ಬೇಗನೆ ಗುಣವಾಗಲು ನಿಂಬೆ ಜೊತೆ ಯಾವುದು ಉಪಯೋಗಕಾರಿ? ನಿಮ್ಮ ಆಯ್ಕೆಗಳು ಸಕ್ಕರೆ, ಜೇನು, ಚಹಾ, ಲವಂಗ. ಸರಿಯಾದ ಉತ್ತರ ಆಪ್ಷನ್ ಬಿ ಜೇನು. ನಾಲ್ಕನೆಯ ಪ್ರಶ್ನೆ, ಗಾಳಿಯಲ್ಲಿ ಯಾವ ಅನಿಲವು ಹೆಚ್ಚು ಇರುತ್ತದೆ? ನಿಮ್ಮ ಆಯ್ಕೆಗಳು ಆಮ್ಲಜನಕ, ಸಾರಜನಕ, ಹೈಡ್ರೋಜನ್, ಆರ್ಗನ್. ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಜನಕ. ಐದನೆಯ ಪ್ರಶ್ನೆ, ಯಾವ ಮೀನು ತಿಂದರೆ ದೇಹದ ರೋಗ ನಿರೋಧಕ ಶಕ್ತಿ ಬಹುಬೇಗ ಹೆಚ್ಚುತ್ತದೆ? ನಿಮ್ಮ ಆಯ್ಕೆಗಳು ಹಬ್ಬದ ಮೀನು, ಪುಟ್ಟಿ ಮೀನು, ಹತ್ತಿ ಮೀನು, ಹಿಲ್ಸ್ ಮೀನು. ಸರಿಯಾದ ಉತ್ತರ ಆಪ್ಷನ್ ಬಿ ಪುಟ್ಟಿ ಮೀನು. ಆರನೆಯ ಪ್ರಶ್ನೆ, ದೇಹದಲ್ಲಿ ಯಾವ ಕೊರತೆಯು ಚಿಕ್ಕ ವಯಸ್ಸಿನಲ್ಲಿ ವಯಸ್ಸಾಗಲು ಕಾರಣವಾಗುತ್ತದೆ? ನಿಮ್ಮ ಆಯ್ಕೆಗಳು ಪ್ರೋಟೀನ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ವಿಟಮಿನ್. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್. ಏಳನೆಯ ಪ್ರಶ್ನೆ, ವಿಶ್ವದ ಯಾವ ದೇಶವು ಕೆಂಪು ಲಿಪ್ಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ? ನಿಮ್ಮ ಆಯ್ಕೆಗಳು ಅಮೆರಿಕ, ಜಪಾನ್, ರಷ್ಯಾ, ಉತ್ತರ ಕೊರಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಕೊರಿಯಾ. ಏಳನೆಯ ಪ್ರಶ್ನೆ, ಎಷ್ಟು ವರ್ಷಗಳ ಹಿಂದೆ ಮೊದಲು ಮನುಷ್ಯ ಚಂದ್ರನ ಮೇಲೆ ಕಾಲಿಟ್ಟಿದ್ದನು? ನಿಮ್ಮ ಆಯ್ಕೆಗಳು 1952, 1974, 1958, 1969. ಸರಿಯಾದ ಉತ್ತರ ಆಪ್ಷನ್ ಡಿ 1969. ಎಂಟನೆಯ ಪ್ರಶ್ನೆ, ಹಗಲಿನಲ್ಲಿ ಎಷ್ಟು ಗಂಟೆಗಳ ಕಾಲ ನಿದ್ದೆ ಆರೋಗ್ಯಕ್ಕೆ ಒಳ್ಳೆಯದು? ನಿಮ್ಮ ಆಯ್ಕೆಗಳು 1 ಗಂಟೆ, 1.5 ಗಂಟೆ, 2 ಗಂಟೆ, 3 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಬಿ 1.5 ಗಂಟೆ. ಒಂಬತ್ತನೆಯ ಪ್ರಶ್ನೆ, ಎಣ್ಣೆಯಲ್ಲಿ ಕರಿದ ಪದಾರ್ಥವನ್ನು ಚಹಾದೊಂದಿಗೆ ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ? ನಿಮ್ಮ ಆಯ್ಕೆಗಳು ಕ್ಯಾನ್ಸರ್, ಮಧುಮೇಹ, ಕಾಮಾಲೆ, ಹುಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಹುಣ್ಣು. ಹತ್ತನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಅನ್ನದ ಗಂಜಿಯನ್ನು ಕುಡಿಯುವುದರಿಂದ ಯಾವ ಗಂಭೀರ ಕಾಯಿಲೆ ವಾಸಿಯಾಗುತ್ತದೆ? ನಿಮ್ಮ ಆಯ್ಕೆಗಳು ಮಲಬದ್ಧತೆ, ಕಾಮಾಲೆ, ಶುಗರ್, ಲೈಂಗಿಕ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಮಲಬದ್ಧತೆ. 11ನೆಯ ಪ್ರಶ್ನೆ, ಅನ್ನ ತಿಂದ ನಂತರ ಯಾವುದು ಕುಡಿಯುವುದರಿಂದ ನಮ್ಮ ಯಕೃತ್ತಿನ ಗಂಭೀರ ಹಾನಿಯಾಗುತ್ತದೆ? ನಿಮ್ಮ ಆಯ್ಕೆಗಳು ಚಹಾ, ಹಾಲು, ಮಜ್ಜಿಗೆ, ತಂಪು. ಸರಿಯಾದ ಉತ್ತರ ಆಪ್ಷನ್ ಡಿ ತಂಪು. 12ನೆಯ ಪ್ರಶ್ನೆ, ಯಾವ ಹಣ್ಣು ತಿಂದರೆ ನಮ್ಮ ಹೊಟ್ಟೆ ತಣ್ಣಗಾಗುತ್ತದೆ? ನಿಮ್ಮ ಆಯ್ಕೆಗಳು ಕಿತ್ತಲೆ, ಪಪಾಯಿ, ಸೇಬು, ಸೌತೆಕಾಯಿ.
ಸರಿಯಾದ ಉತ್ತರ ಆಪ್ಷನ್ ಡಿ ಸೌತೆಕಾಯಿ. 13ನೆಯ ಪ್ರಶ್ನೆ, ನಿಮಗೆ ಹೃದಯದ ಸಮಸ್ಯೆ ಇದೆ ಎಂಬುದರ ಚಿಹ್ನೆಗಳು ಯಾವುದು? ನಿಮ್ಮ ಆಯ್ಕೆಗಳು ಎದೆ ನೋವು, ದಣಿದ ಭಾವನೆ, ತಲೆ ತಿರುಗುವಿಕೆ, ಹಸಿವಾಗುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಎದೆ ನೋವು. 14ನೆಯ ಪ್ರಶ್ನೆ, ಹಾಲಿನ ಶುದ್ಧತೆಯನ್ನು ಅಳೆಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ? ನಿಮ್ಮ ಆಯ್ಕೆಗಳು ಲ್ಯಾಕ್ಟೋಮೀಟರ್, ಹೈಡ್ರೋಮೀಟರ್, ಅಮೆಮೀಟರ್, ಡೆಸಿಬಲ್ ಮೀಟರ್. ಸರಿಯಾದ ಉತ್ತರ ಆಪ್ಷನ್ ಎ ಲ್ಯಾಕ್ಟೋಮೀಟರ್. 15ನೆಯ ಪ್ರಶ್ನೆ, ಜಗತ್ತಿನಲ್ಲಿ ಯಾವ ತರಕಾರಿಯನ್ನು ಮೊದಲು ಬೆಳೆಸಲಾಯಿತು? ನಿಮ್ಮ ಆಯ್ಕೆಗಳು ಮೂಲಂಗಿ, ಆಲೂಗಡ್ಡೆ, ಕ್ಯಾರೆಟ್, ಪಾಲಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಆಲೂಗಡ್ಡೆ. 16ನೆಯ ಪ್ರಶ್ನೆ, ಕಾಫಿಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರುವ ದೇಶ ಯಾವುದು? ನಿಮ್ಮ ಆಯ್ಕೆಗಳು ಚೀನಾ, ಕೊರಿಯಾ, ರಷ್ಯಾ, ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರೆಜಿಲ್. 17ನೆಯ ಪ್ರಶ್ನೆ, ಮೊಬೈಲ್ ಶಾಂತಿ ಪ್ರಶಸ್ತಿಯನ್ನು ಯಾವ ದೇಶದಲ್ಲಿ ನೀಡಲಾಗುತ್ತದೆ? ನಿಮ್ಮ ಆಯ್ಕೆಗಳು ಸ್ವೀಡನ್, ಜರ್ಮನಿ, ಜಪಾನ್, ನಾರ್ವೆ. ಸರಿಯಾದ ಉತ್ತರ ಆಪ್ಷನ್ ಡಿ ನಾರ್ವೆ. ಯಾವ ಎಣ್ಣೆಯನ್ನು ಬಳಸುವುದರಿಂದ ಸಂಧಿವಾತ ನೋವು ಬೇಗ ಕಡಿಮೆಯಾಗುತ್ತದೆ? ನಿಮ್ಮ ಆಯ್ಕೆಗಳು ಬಾದಾಮಿ ಎಣ್ಣೆ, ಬೆಳ್ಳುಳ್ಳಿ ಎಣ್ಣೆ, ಎಳ್ಳಿನ ಎಣ್ಣೆ, ತೆಂಗಿನ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳುಳ್ಳಿ ಎಣ್ಣೆ. ಕೊನೆಯ ಪ್ರಶ್ನೆ, ಭೂಮಿಯ ಮೇಲಿನ ಎಷ್ಟು ಪ್ರತಿಶತದಷ್ಟು ನೀರನ್ನು ಕುಡಿಯಲು ಬಳಸಲಾಗುತ್ತದೆ? ನಿಮ್ಮ ಆಯ್ಕೆಗಳು 1%, 5%, 8%, 10%. ಸರಿಯಾದ ಉತ್ತರ ಆಪ್ಷನ್ ಎ 1%. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.